ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ವರುಣನ ಪ್ರತಾಪ ಮತ್ತೊಂದು ಜೀವ ಪಡೆದಿದೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರುನಾಡಲ್ಲಿ ಎದ್ದಿರೋ ಮುಂಗಾರು ಪೂರ್ವ ಮಳೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ದಿನದಿಂದ ದಿನಕ್ಕೆ ಮಹಾಮಳೆ ರೌದ್ರ ನರ್ತನ ಜೋರಾಗ್ತಿದೆ. ವರುಣನ ಆರ್ಭಟಕ್ಕೆ ಊರಿಗೆ ಊರೇ ಮುಳುಗೇಳುತ್ತಿವೆ. ಕೆರೆ ಕುಂಟೆಗಳು ತುಂಬಿ ತುಳುಕ್ತಿದ್ರೆ ಬೆಳೆಗಳು ಸರ್ವನಾಶವಾಗಿವೆ. ಜಸ್ಟ್ ಒಂದೇ ಒಂದು ಮಳೆಗೆ ಅರ್ಧಕ್ಕರ್ಧ ರಾಜ್ಯವೇ ತೊಯ್ದ ತೊಪ್ಪೆಯಂತಾಗಿದೆ. ಬೆಂಗಳೂರಲ್ಲಂತೂ ಮಳೆ ಹೊಡೆತಕ್ಕೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಮಳೆ ಬಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಆಗೋ ಅನಾಹುತಗಳು ಒಂದೆರಡಲ್ಲ. ಅಬ್ಬರಿಸ್ತಿರೋ ಮಹಾಮಳೆಗೆ ಆಕಾಶದೆತ್ತರಕ್ಕೆ ಬೆಳೆದ ಬೃಹತ್ ಮರಗಳು ನೆಲಕ್ಕುರುಳುತ್ತಿವೆ. ಆನಂದರಾವ್ ಸರ್ಕಲ್ನಲ್ಲಿ ದೊಡ್ಡ ಮರವೊಂದು ಧರೆಗುರುಳಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಒಂದೇ ಒಂದು ಮಳೆಗೆ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹೊರಮಾವು ಬಳಿ ಬೃಹತ್ ಮರವೊಂದು ಕಾರಿನ ಮೇಲೆ ಉರುಳಿ ಬಿದ್ದಿದೆ. ಅಲ್ಲದೆ ಮರ ಬಿದ್ದ ರಭಸಕ್ಕೆ ಒಂದು ಅಂಗಡಿಯೂ ಜಖಂಗೊಂಡಿದೆ. ಕನ್ನಿಂಗ್ಯಾಮ್ ರಸ್ತೆಯ ಬಾಳೆಕುಂದ್ರಿ ಜಂಕ್ಷನ್ ಬಳಿ ಬೃಹತ್ ಮರ ನೆಲಕಚ್ಚಿದೆ. ಅದೃಷ್ಟವಶಾತ್ ರಸ್ತೆ ಖಾಲಿ ಇದ್ದಿದ್ರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಿಟಿಯಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ರಸ್ತೆಗಳೆಲ್ಲ ಕೆಸರುಗದ್ದೆಯಂತಾಗಿವೆ. ಈಗಲೇ ನಗರದಲ್ಲಿ ಗುಂಡಿಗಳು ತುಂಬಿ ತುಳುಕ್ತಿದೆ. ಇದರ ಮಧ್ಯೆ ಮಳೆಗೆ ಎಲ್ಲೆಂದರಲ್ಲಿ ಹಳ್ಳಗಳು ಮತ್ತಷ್ಟು ಹೆಚ್ಚಾಗಿವೆ. ಹೀಗಾಗಿ ಕೋರಮಂಗಲದಿಂದ ದೊಡ್ಡಬಳ್ಳಾಪುರ ಕಡೆ ಹೋಗೋ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದ್ದು ನಟ ವಿನೋದ್ ರಾಜ್ ಗುಂಡಿ ಮುಚ್ಚೋ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಮಳೆ ಅವಾಂತರಕ್ಕೆ ಬೆಂಗಳೂರಲ್ಲಿ ಸಾಲು ಸಾಲು ಬಲಿ ಬೀಳುತ್ತಿವೆ. ಕೋರಮಂಗಲದಲ್ಲಿ ಬೃಹತ್ ಮರ ಬಿದ್ದು ಮೂಡ್ಲಿಗಿರಿ ಎಂಬಾತ ಮೃತಪಟ್ಟಿದ್ದಾನೆ. ಓರ್ವನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್, ಜನರಿಂದ ಕ್ಲಾಸ್. ಬೆಂಗಳೂರಲ್ಲಿ ಮಳೆಯಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಸಾಯಿ ಲೇಔಟ್ಗೆ ಹೋಗ್ತಿದ್ದಂತೆ ನಿವಾಸಿಗಳು ಫುಲ್ ಗರಂ ಆಗಿದ್ರು. ರಸ್ತೆ ಮಧ್ಯೆಯೇ ತಡೆದು ಏರು ಧ್ವನಿಯಲ್ಲಿ ಪ್ರಶ್ನಿಸಿದ್ದಾರೆ. ಕಿಲೋಮೀಟರ್ ರಸ್ತೆ ನಡೀತಾ ರಾಜಕಾಲುವೆ ಕೆಲಸ ನಡೀತಾ ಇದೆ. 2,000 ಕೋಟಿ ಅಂದಾಜಿನಲ್ಲಿ ಕೆಲಸ ನಡೀತಾ ಇದೆ. ಫೆಬ್ರವರಿ 26 ಒಳಗಡೆ ಮುಗಿಬೇಕು ಅಂತೇಳಿ ಹೇಳಿದ್ದೀವಿ. 173 ಕಿಲೋಮೀಟರ್ ವಿತ್ ದಿ ಅಸಿಸ್ಟೆನ್ಸ್ ಆಫ್ ವರ್ಲ್ಡ್ ಬ್ಯಾಂಕ್ ಲೋನ್ 2,000 ಕ್ರೋರ್ಸ್ ಇದನ್ನ 3 ವರ್ಷಗಳಲ್ಲಿ ಪೂರ್ಣಗೊಳಿಸಬೇಕು ಅಂತ ವಿಚಾರ ಇದೆ. ಸೊ ಇದೆಲ್ಲ ಆದರೆ ರಾಜಕಾಲುವೆಗಳು ಪೂರ್ಣ ಲೈನಿಂಗ್ ಆದಾಗ ಆಗುತ್ತೆ. ಮತ್ತೆ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅವೆಲ್ಲರೂ ಕೂಡ ಮುಲಾಜಿಲ್ಲದೆ ತೆಗೆದಾಕಿ ಅಂತ ಹೇಳಿ. ಮಹಾಮಳೆ ಅಬ್ಬರಕ್ಕೆ ಕರುನಾಡು ತತ್ತರ. ಮಳೆಯೋ ಮಳೆ, ಬದುಕು ನೀರಾಬಟ್ಟೆ. ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಮಹಾಮಳೆಗೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜೋರು ಮಳೆಗೆ ಹರಿಹರ ತಾಲೂಕಿನ ಹೊಳೆಸಿರಿಗೆರೆ ಗ್ರಾಮಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ಹೊಳೆಯಂತಾಗಿದ್ದು ತೋಟಗಳಿಗೆ ನೀರು ನುಗ್ಗಿ ಸರ್ವನಾಶವಾಗಿದೆ. ವಿಜಯನಗರದ ಬೈಲುವದ್ದಿಗೇರಿ ಗ್ರಾಮದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಗ್ರಾಮದ ರೈಲ್ವೆ ನಿಲ್ದಾಣ ಬಳಿ ವಿದ್ಯುತ್ ಕಾಮಗಾರಿ ಗೂಡ್ಸ್ ವಾಹನದಲ್ಲಿ ಹೋಗಿದ್ದ ಕಾರ್ಮಿಕರು ಹಳ್ಳದಲ್ಲಿ ಸಿಲುಕೊಂಡಿದ್ದಾರೆ. ಹಳ್ಳ ಭರ್ತಿಯಾಗಿದ್ರಿಂದ ನೀರಲ್ಲಿ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಹಾವೇರಿಯಲ್ಲಿ ಗುಡುಗು ಸಹಿತ ಗಾಳಿಮಳೆ ಜೋರಾಗಿದೆ. ಮಾಸೂರು ಗ್ರಾಮದಲ್ಲಿ ಬೃಹತ್ ಮರವೊಂದು ಧರೆಗುರುಳಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಹೋಗಿದ್ದ ಕೆರೆಗಳಿಗೆ ಪೂರ್ವ ಮುಂಗಾರು ಮಳೆಯಿಂದ ಮತ್ತೆ ಜೀವಕಳೆ ಬಂದಂತಾಗಿದೆ. ವೃಷಭಾವತಿ ನದಿ ಹರಿದು ಬರುತ್ತಿರೋದ್ರಿಂದ ರಾಮನಗರದ ಬಿಡದಿ ಬಳಿ ಇರುವ ಭೈರಮಂಗಲ ಕೆರೆ ಕೋಡಿ ಬಿದ್ದಿದೆ.
ಕೊಪ್ಪಳ ಜಿಲ್ಲೆ ಮಳೆರಾಯನ ಅಬ್ಬರಕ್ಕೆ ತೊಯ್ದ ತೊಪ್ಪೆ ಅಂತಾಗಿದೆ. ಧಾರಾಕಾರ ಮಳೆಗೆ ಪ್ರವಾಹ ಭೀತಿ ಎದುರಾಗಿದೆ. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ದು ರಸ್ತೆಯಲ್ಲಿದ್ದ ಭತ್ತವೆಲ್ಲ ಕೊಚ್ಚಿ ಹೋಗಿದೆ. ಇತ್ತ ಕಬ್ಬರಗಿ ಕಪಿಲ ತೀರ್ಥ ಜಲಪಾತ ಧುಮ್ಮಿಕ್ಕುತ್ತಿದ್ದು ಜಲರಾಶಿಯನ್ನು ನೋಡಲು ಪ್ರವಾಸಿಗರು ದಾಂಗುಡಿ ಇಟ್ಟಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದಲ್ಲಿ ವರುಣದೇವ ನರ್ತಿಸುತ್ತಿದ್ದಾನೆ. ಆಳ ಸಮುದ್ರದಲ್ಲಿ ಮೀನು ಬೇಟೆಗೆ ಹೋಗಿದ್ದ ಮಲ್ಪೆ ಮೀನುಗಾರರು ದಡ ಸೇರಲು ಹರಸಾಹಸಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡದ ಭೂತ ಜನರನ್ನ ಕಂಗೆಡಿಸುತ್ತಿದೆ. ಕಳೆದ ವರ್ಷದ ಗುಡ್ಡಕ್ಕೆ ಸಾವು ನೋವುಗಳೇ ಸಂಭವಿಸಿದ್ವು. ಈಗ ಸುರಿಯುತ್ತಿರುವ ಮಳೆ ಜೋರಾಗಿದ್ದು ಶಿರಸಿ ಸಂಪರ್ಕ ಹೆದ್ದಾರಿಯಲ್ಲಿ ಭಾರೀ ಕುಸಿತ ಉಂಟಾಗಿದೆ. ಅಲ್ಲದೆ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದಲ್ಲಿ ರಸ್ತೆ ಬದಿ ಗುಡ್ಡದ ಮಣ್ಣು ಕಲ್ಲುಗಳು ಸಡಿಲವಾಗಿದೆ. ಕರಾವಳಿಯಲ್ಲಿ ಸಮುದ್ರದ ಅಲೆಗಳ ಆರ್ಭಟ ಜೋರಾಗಿದೆ. ಮುಂಗಾರು ಪೂರ್ವ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ಜನ ನಲುಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮೀನುಗಾರರು ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಹಾಮಳೆ ಅಬ್ಬರ ಜೋರಾಗಿದ್ದು ಇನ್ನೆರಡು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.